ನಿಂತ್ಕೊಳ್ರಿ, ಪರ್ಮಿಷನ್ ಇಲ್ಲದೆ ಯಾರನ್ನು ಬಿಡಲ್ಲ. ಒಳಕ ಬಿಡಂಗಿಲ್ಲ ಏನು? ನಾ ಯಾವಾಗ ಎಲ್ಲಿಗ ಹ್ಯಾಂಗ್ ಹೋಗ್ಬೇಕು ಅಂತ ಆ ತಾಯಿ ತೀರ್ಮಾನ ಮಾಡ್ತಾಳ, ಆಕಿನ ಕಳಿಸ್ಕೊಡ್ತಾಳ. ತಾಯಿ ಆಶೀರ್ವಾದ ಮಗಳಿಗೆ ತಲುಪಲೇಬೇಕು, ತಲುಪ್ತದ. ಮಂಟಪ ಬಂತಂತ ಕಾಣ್ತೈತಿ ನೋಡ. ಎಷ್ಟ್ ಚಂದ ಕಾಣ್ತದ. ಒಂದ್ ಕೆಲಸ ಮಾಡೋಣ, ಚಲೋ ಮಂಟಪ ಐತಿ, ನಾವು ಇನ್ನೊಮ್ಮೆ ಲಗ್ನ ಹಾಕ್ಬಿಡೋಣ. ಉಧೋ ಉಧೋ ಎಲ್ಲಮ್ಮ. ತಮ್ಮ ನಿಂದ್ರಸ ಜೋಗ್ತೇವ, ಇಲ್ಲೇನ್ ಮಾಡಕತ್ತೇಳೆ? ಬಂದ್ ಕೂಡ್ಲೆ ಈಕಿ ದರ್ಶನ ಆತಲ್ಲ, ನನಗಂತೂ ಮನ್ಸಿಗೆ ಬಹಳ ಸಂತೋಷ. ಬರೋಬರಿ ನಡಿ ಜೋಗ್ತೀನಿ, ಮಾತಾಡ್ಸ್ಕೊಂಬರೋಣ. ಶರಣು ಅನ್ನವ ಜೋಗ್ತೇವ. ಜೋಗ್ತವ ನೀನೇನವ ಇಲ್ಲಿ? ಆಕಿ ಅಪ್ಪಣೆ ಐತಿ, ಬಂದಿನಿ. ಮತ್ ಇಲ್ಲಿ ಯಾಕೆ ನಿಂತಿ? ನಡಿ ಒಳಗ್ ನಡಿ, ಮಧುಮಕ್ಕಳಿಗ ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ಮಗಳಿಗ ತಲುಪ್ತೈತಿ. ಧೇನುರ್ವಾಗಸ್ಮಾಂದ್ರಪದುಷ್ಟತೈತ ಸುಮುಹೂರ್ತೋಸ್ತೋ ಸುಪ್ರತಿಷ್ಠಿತ. ಎಲ್ರು ಸ್ವಲ್ಪ ಬ್ರೋಯಿನ್ ಲಾ ಮೇಲೆ ಕಣ್ಣಿಡಿ. ನೋ ಚೀಟಿಂಗ್ ಬ್ರೋಯಿನ್ ಲಾ. ಮುಹೂರ್ತದವರೆಗೂ ನೀವು ಅವನನ್ನ ನೋಡೋ ಹಾಗಿಲ್ಲ. ಅದಕ್ಕೆ ಇದೆಲ್ಲ ನಂಬ್ತೀರಾ? ಬ್ರೋಯಿನ್ ಲಾ, ರೂಲ್ ಇಸ್ ಎ ರೂಲ್ ಇವನ್ ಫಾರ್ ಅ ಫೂಲ್. By the way, Dada, you're looking really great. Oh, thank you. Hey, yarappa le. Play the music louder, man. Come on. It's Aryavardhan's wedding, yeah? Come on. Everybody cheer up, please. ಬ್ರೋಯಿನ್ ಲಾ, ಕುತ್ಕೊಳ್ಳಿ. Yeah. ಈ ಭಂಡಾರದ ಅರಿಶಿನ ಜೋಡಿಗಳಿಗೆ ಹಚ್ಚು. ಅರಿಶಿನದ ಶಾಸ್ತ್ರನ ಎಲ್ಲಕ್ಕೂ ಮುನ್ನುಡಿ ಹಾಕೈತಿ. ಜೋಗ್ತೇವ, ಎಲ್ಲಾ ಕಡೆನೂ ನೀ ಅದ್ ಹೆಂಗಿರ್ತೀಯವ್ವ, ನನಗಂತೂ ಖರೇನ ತಿಳಿವಲ್ದು ನೋಡು. ಗೂಡು ಸೇರಿದಾಗ ಗುಬ್ಬಿಯಾಗಿ, ಹಾರುವಾಗ ಹದ್ದಾಗಿ ಬದಲಾಕಿ ನೀನ ಮಗಳ. ಜೋಪಾನ. ಎಷ್ಟೊತ್ತಾದ್ರೂ ಬಂದಿಲ್ಲ ಇವರು. ಹಾ, ಹಲೋ. ಎಲ್ರಿ ಇನ್ನೂ ವೈಟ್ ಎಲಿಫೆಂಟ್ ನ ಕಳ್ಸಿಲ್ಲ ನೀವು? ವೆನ್ಯೂಗೆ ಎಷ್ಟೊತ್ತು ಬರುತ್ತೆ ಅಂತ ಹೇಳಿ, ನಾ ಕಾಯ್ತಾ ಇದ್ದೀನಿ ಇಲ್ಲಿ. ಎಂಟ್ರಿ ಬೇರೆ ಪ್ಲಾನ್ ಮಾಡಬೇಕು, ಅದೆಲ್ಲ ಗೊತ್ತಿಲ್ಲ. ಎಷ್ಟೊತ್ತು ಕಳಿಸ್ತೀರಾ ಅಂತ ಹೇಳಿ. ನೋಡಿ, ಇನ್ನೊಂದು ಕಾಲ್ ಮಾಡೋಕೆ ಮುಂಚೆ ವೈಟ್ ಎಲಿಫೆಂಟ್ ಇಲ್ಲಿ ಬಂದಿರಬೇಕು. ಯಾ,
ಏನು ನಮ್ಮ ಹುಡುಗಿ ಬಗ್ಗೆ ಎಲ್ರು ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದೀರಾ? ಅನು ನಿಮ್ ಹುಡುಗಿ ಮಾತ್ರ ಅಲ್ಲ, ನಮ್ ಹುಡುಗಿನೂ ಕೂಡ. ಅಲ್ಲಿ ನೋಡಿ ಅಕ್ಕ, ಅನು ಆರ್ಯ ಸರ್ನ ನೋಡಕ್ಕೆ ಹೇಗೆ ಒದ್ದಾಡ್ತಿದ್ದಾಳೆ ಅಂತ. ಒದ್ದಾಡದೆ ಇರೋಕ್ಕಾಗುತ್ತಾ ಮಾನ್ಸಿ? ಅವ್ರಿಬ್ಬರ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ. ದೇ ಆರ್ ಲವ್ ಬರ್ಡ್ಸ್ ನೌ. ಓಹೋ, ಭಾರಿ ಭಾರಿ ಅರೇಂಜ್ಮೆಂಟ್ ಮಾಡ್ಯಾರ. ಶರಣ್ರಿ ಶರಣ್ರಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಆರ್ಯವರ್ಧನ್ ಅವರು ಸಮಯ ಪರಿಪಾಲನಾ ಮಾಡೋರು. ಅವ್ರ ಲಗ್ನದಾಗ ನಾವು ಹಂಗ ಇರ್ಬೇಕಲ್ಲೇನ್ರಿ? ಪ್ರಯಾಣ ಹೇಗಾಯ್ತು? ಬೇಸಿತ್ರಿ. ವಿಮಾನದಾಗ ಆರಾಮ್ ಬಂದೀವಪ್ಪ, ತ್ರಾಸ ಎಲ್ಲಿಂದ ಬಂತು? ಅಯ್ಯೋ, ನಾನ್ ನೋಡ್ರಿ ಹಂಗ ನಿಂತ ಬಿಟ್ಟೆ. ಇದು ಭಂಡಾರದ ಅರ್ಶನ. ಅರ್ಶನ ನೀವ್ ತಂದ್ರ? ಇಲ್ರಿ, ಈ ಸದ್ಯ ಗೇಟ್ ಒಳಗ ನಾವಿಬ್ರು ಬರ್ಲಿಕ್ ಹತ್ತೀವಲ್ಲ, ಎದ್ರಾಗ ಜೋಗವ್ವ ಸಿಕ್ಳು. ಆಕಿ ಭಂಡಾರ ಕೊಟ್ಟಾಳ. ಇನ್ ಎಂತ ಶುಭಶಕನ ಅಂತ ನೀವ ವಿಚಾರ ಮಾಡ್ರಿ. ನಮ್ಮ ಆಕಿಗೂ ಜೋಗವಂಗೂ ಭಾರಿ ನೆಂಟ್ರಿ. ಆ ಜೋಗದವ ಹಿಂದ್ ನಡೆದದ್ದು ಮುಂದೆ ನಡೆಯೋದು ಎಲ್ಲಾನು ಬರೋಬ್ಬರಿ ಹಂಗ ಹೇಳ್ತಾಳ್ರಿ, ಹಂಗ ಹೇಳ್ತಾಳ. ಮತ್ತ ನಮ್ ಕಡೆ ಇದ ಅರ್ಶನ ಬಳಸೋದು ಪದ್ಧತಿ ಒಳಿತಾಗ್ತದ. ಖಂಡಿತ. ಜೋಗ್ತವ ಕೊಟ್ಟಿರೋದು ಅಂತ ಹೇಳಿದ್ರೆ ಈ ಮದುವೆಗೆ ತಾಯಿ ಆಶೀರ್ವಾದ ಸಿಕ್ಕಂಗಾಯ್ತು. ಹ್ಞೂನ್ರಿ. ಜೋಗ್ತವ ಅರ್ಚನಾ ಶಾಸ್ತ್ರಕ್ಕೆ ಭಂಡಾರ ಕಳಿಸಿದ್ದಾರೆ. ಆ ಜೋಗ್ತವ ಯಾವಾಗ ಎಲ್ಲಿರ್ತಾಳೆ ಅಂತಾನೆ ಗೊತ್ತಾಗಲ್ಲ. ಇವತ್ತು ನಾವೆಲ್ಲ ಒಂದಾಗಿರೋದಕ್ಕೆ ಆ ಜೋಗ್ತವನೇ ಕಾರಣನೇನೋ ಅನಿಸ್ತಿದೆ. ಇದೇ ಭಂಡಾರನ ಬಳಸೋಣ ಪುಷ್ಪ. ಖಂಡಿತವಾಗ್ಲೂ ಅಮ್ಮ. ಆ ಎಲ್ಲಮ್ಮನ ಆಶೀರ್ವಾದ ಸದಾ ಅನ್ನು ಮೇಲಿರುತ್ತೆ. ನೀವು ಹೇಳ್ದಾಗೆ ಆಗ್ಲಿ.
ಹೇಳ್ರಿ, ಈ ಅರಿಶಿನ ಶಾಸ್ತ್ರ ಎಲ್ಲ ಯಾರು ನೋಡ್ತಾರ್ರಿ? ಅದು ಹೆಂಗಸ್ರು ಮಾಡೋ ಕೆಲಸ, ನಮ್ದೇನು ಕೆಲಸ ಇಲ್ಲ. ಇಸ್ಬಿಟ್ ತಗೊಂಬಂದ್ರೆ ಒಂದು ರೌಂಡ್ ಹಾಕ್ಬೋದಾಗಿತ್ತಾ? ಏ ದೊಡ್ಡವ್ರ ಮನೆ ಮದ್ವೆ ಎಲ್ಲ ಕ್ಯಾಮ್ರಾ ಇರ್ತಾರೆ, ಯಾರಿಗ್ ಗೊತ್ತು? ಅದು ಸರಿ ನಾವು ಸ್ಟ್ಯಾಚ್ಯೂ ಏನ್ರಿ? ಏನ್ ಸರ್, ನಾವು ಇಸ್ಬಿಟ್ ಎಲ್ಲ ಏನ್ ತಗೊಂಬಂದಿಲ್ಲ ಸರ್, ಸುಮ್ಮನೆ ತಮಾಷೆ ಸರ್ ಮಾತಾಡಿದ್ದು. ಸ್ಟ್ಯಾಚ್ಯೂ ಅಂದ್ರೆ ಕದಲಬಾರ್ದು, ಹಾಗೆ ನಿಲ್ಬೇಕು, ಅದೇ ಪೊಸಿಷನ್. ಸ್ಟ್ಯಾಚ್ಯೂ ಎಲ್ಲರೂ ಯಾವ ಪೊಸಿಷನ್ ಇದ್ರೆ ಅದೇ ಪೊಸಿಷನ್ ಪಿಕ್ಚರ್ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಯಾಂಡಿಡೇಟ್ ಸರ್, ವಾಟ್ ಎವರ್ ಮ್ಯಾನ್, ತೆಗಿ. ಯಾರು ಅಲ್ಗಾಡ್ಕೂಡ್ದು. ಫ್ರೇಮ್ ಫೀಲ್ ಆದಂಗೆ ಕಾಣ್ತಾ ಇಲ್ವಲ್ಲ? ಬ್ಯಾಕ್ಗ್ರೌಂಡ್ ಸ್ವಲ್ಪ ಫೀಲ್ ಆಗಿದೆ, ಚೆನ್ನಾಗಿರ್ತೀವಿ ಸರ್. ಆನೆ ಇದ್ರೆ ಓಕೆನಾ? ಆನೇನಾ? ಈ ತರ ಫೋಟೋ ಸೆಷನ್ಗೆ ವೈಟ್ ಎಲಿಫೆಂಟ್ ಇದ್ರೆ ಎಷ್ಟು ಚೆನ್ನಾಗಿರೋದು. ಯಾಕೆ ಡಿಲೇ ಮಾಡ್ತಿದ್ದಾರೆ ಅವರು? ಆಹಾ, ವಠಾರದವರೆಲ್ಲ ಇದ್ದಾರೆ. ಪಕ್ಕ ಅಷ್ಟು ಜನರಲ್ಲಿ ಯಾರಾದ್ರೂ ನನ್ನ ಗುರ್ತು ಹಿಡಿಲೇಬೇಕು. ಸರ್, ಹೇ ಯು ವೇಟರ್, ಸ್ಟ್ಯಾಚ್ಯೂ ಸರ್, ಸ್ಟ್ಯಾಚ್ಯೂ. ಸರ್, ಇದು ಸ್ಕಾಚ್ ಅಲ್ಲ, ವಾಟ್ರು. ಮತ್ ನಾನು ರಘುಪತಿ ರಘು. ಮಾತಾಡ್ಕೊಡ್ದು. ಸ್ಟ್ಯಾಚ್ಯೂ. ಏ ಫೋಟೋಗ್ರಾಫರ್, ಅಪ್ಪ, ನೀನ್ ಎಷ್ಟೇ ಪ್ರಯತ್ನ ಪಟ್ರು ನೀನ್ ಯಾರು ಕಂಡಿಡಿಯಲ್ಲ ಬಿಡು. ಓ ಕೆಮ್ಮಣ್ಣ, ಕೆಮ್ಮೋಂಗಿಲ್ಲ. ಯಾರು ಕೆಮ್ಲೂಬಾರ್ದು. ನೋಬಡಿ ಶುಡ್ ಟಾಕ್. ಜಂಬೋ ಹುಲಿ ಸರ್ಕಸ್ ಬಾಲ ಬಿಟ್ಟು ಜಂಗಲ್ ಹುಲಿ ಬಾಲ ಹಿಡ್ಕೊಂಡಂಗ ಆಯ್ತಲ್ಲಪ್ಪ ನನ್ನ ಕತೆ. ಇಲ್ಲಿ ನಾನು ಪೆಕ್ರನ ಅಥವಾ ಇಲ್ಲಿ ಇವರೆಲ್ಲ ಪೆಕ್ರಗಳ? ಒಂದು ಅರ್ಥ ಆಗ್ತಾ ಇಲ್ಲ. ಕ್ಯಾಮರಾಮನ್, ಎಲ್ಲ ಶಾರ್ಟ್ಸ್ ತೆಗೆದಿದ್ದೀರಾ? ಓಕೆ, ರಿಲ್ಯಾಕ್ಸ್. ಒಳ್ಳೆ ನಿನ್ ಗಂಡ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಾರಿ, ರಿಲ್ಯಾಕ್ಸ್. ಕ್ಯಾಮರಾ ಬನ್ನಿ, ತೋರಿಸಿ. ಸಿದ್ದಣ್ಣ, ನಾನು ಕಣಣ್ಣ, ರಘುಪತಿ. ಸೇಫ್ಟಿಗೆ ಅಂತ ಇನ್ನೊಂದ್ಸಲ ತಗೊಂಡ್ಬಿಡ್ಲಾ? ಯಾ, ಒನ್ ಸೆಕೆಂಡ್. ಸ್ಟ್ಯಾಚ್ಯೂ, ಸ್ಟ್ಯಾಚ್ಯೂ. ಒನ್ ಸೆಕೆಂಡ್ ಪ್ಲೀಸ್. ಸ್ಟ್ಯಾಚ್ಯೂ. ಯಾರು ಅಲ್ಗಾಡ್ಕೊಡ್ದು ಪ್ಲೀಸ್. ತೊಳಿ ಬೇಗ. ಯಾರು ಕದಲ್ ಕುಡ್ದು? ಇವ್ರು ತಗೊಳ್ಳಿ. ಓಕೆ, ರಿಲ್ಯಾಕ್ಸ್. ಅರ್ಚಾ ಸರ್, ಏನ್ ಸರ್ ಎಲ್ರು ಒಳ್ಳೆ ಗೊಂಬೆ ಮಾಡ್ತಾ ಇದ್ದೀರಾ ನೀವು? ಸುಬ್ಬು ಅವರೇ,
ದಿಸ್ ಇಸ್ ರಾಯಲ್ ವರ್ಧನ್ ವೆಡ್ಡಿಂಗ್. ಇಲ್ಲಿರೋ ಎಲ್ಲದನ್ನು ಡಾಕ್ಯುಮೆಂಟ್ ಆಗ್ಬೇಕು. ಈ ಮದುವೆ ಮುಂದೆ ಇತಿಹಾಸ ಆಗುತ್ತೆ. ಅಂಡ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ವ್ಯಾಕ್ಸ್ ಮ್ಯೂಸಿಯಂ ಆಫ್ ದಿಸ್ ರಾಯಲ್ ವರ್ಧನ್ ವೆಡ್ಡಿಂಗ್. ಮ್ಯೂಸಿಯಂ ಮೇಣದಿಂದ ಮಾಡ್ತಾರಲ್ಲ, ಎಸ್, ಮೇಣದಿಂದ ಮಾಡಿರೋ ಮ್ಯೂಸಿಯಂ, ವ್ಯಾಕ್ಸ್ ಮ್ಯೂಸಿಯಂ. ಓ, ಈ ದೊಡ್ಡ ದೊಡ್ಡ ಮನುಷ್ಯನೆಲ್ಲ ಮೇಣದ ಗೊಂಬೆ ತರ ಮಾಡಿ ನಿಲ್ಸಿರ್ತಾರಲ್ಲ ಹಾಗೆ. ಎಸ್, ಕರೆಕ್ಟ್, ಅದೇ. ಬೇಕು ಅಂತ ನಾವು ಡವ್ ಮಾಡ್ತಾ ಇದ್ದೀರಾ? ನಾನು ಯಾರು ಅಂತ ಕಂಡು ಹಿಡಿತಾನೆ ಇಲ್ವಲ್ರು ನೀವು? ನನ್ನ ಮಗ ನನ್ನನ್ನು ನೋಡದೆ ಇರೋರ ತರ ಮಾಡ್ತಾ ಇದ್ದಾನೆ. ಏನಾಗಿದೆನೋ ನಿಮ್ಗೆಲ್ಲ? ಅಮ್ಮ, ಶಾಸ್ತ್ರ ಶುರು ಮಾಡೋಣ. ಮೊದಲಿಗೆ ಈ ಹಾಲು ಕುಡಿಸಿ. ಪ್ರಿಯದರ್ಶಿನಿ, ನೀವು ಕುಡಿಸಿ ಬನ್ನಿ. ಬ್ಯಾಡ್ರಿ, ನಾನು ಅವತ್ತೇ ಹೇಳಿಲ್ಲೇನು, ಈ ಹಕ್ಕಿ ಯಾವತ್ತಿದ್ರು ನಿಮ್ದು, ನೀವೇ ಕುಡಿಸ್ರಿ. ಅನು, ಈ ಹಾಲಲ್ಲಿ ಅರಿಶಿನ ಕೇಸರಿ ಹಾಕಿದ್ದೆ, ಕುಡಿಯಮ್ಮ. ಪುಷ್ಪಕ್ಕ, ಶಾಸ್ತ್ರಗಳೆಲ್ಲ ಇಷ್ಟು ಚೆನ್ನಾಗಿ ನಡೀತಾ ಇದೆ, ಬೇರೆ ಮದ್ವೆಗಳೆಲ್ಲ ತರತುರಲೇ ನಡೆದೋಗ್ಬಿಡುತ್ತೆ. ಹೌದು ಕಣೆ, ಮದುಮಕ್ಕಳು ಮೈ ತಂಪಾಗ್ಲಿ ಅಂತ ಹೀಗೆಲ್ಲ ಮಾಡೋದು. ಅರಿಶಿನಕ್ಕೆ ಆ ಗುಣ ಇದೆ. ಅದಕ್ಕೆ ಹೇಳ್ತಾರಲ್ಲ, ಅರ್ಶಿನದ ಶಾಸ್ತ್ರದಲ್ಲಿ ಎಲ್ಲಾನು ಹಳದಿಯಾಗೇ ಇರ್ಬೇಕು. ಅದು ಕಣ್ಣಿಗೂ ತಂಪು, ಮೈಗೂ ತಂಪು. ಹಳದಿ ಬಣ್ಣ ನಮ್ಮ ಮನುಗೆ ಚೆನ್ನಾಗಿ ಒಪ್ಪುತ್ತೆ. ಅಲ್ಲಿ ನೋಡ್ರೆ ಅನುಗೆ ನಾವ್ ಹೇಳ್ತಾ ಇರೋದೇನು ಕೇಳಿಸ್ತಾನೆ ಇಲ್ಲ. ಅವಳಿಗೆ ಬರೀ ಅವಳಿಗೆ ಮದ್ವೆ ಆಗೋದೇ ಚಿಂತೆ. ಬಿಡು, ನಾಳೆ ಮದ್ವೆ ಆದ್ಮೇಲೆ ಅವ್ರನ್ನೇ ನೋಡ್ಕೊಂಡು ಕೂತ್ಕೊಳ್ತಾಳೆ.